ಶಾಸಕರ ಬಂಡಾಯವನ್ನ ತಣಿಸೋದಕ್ಕೆ ಸುರ್ಜೇವಾಲಾ ಅವರು ಒಂದು ರೀತಿ ಸರ್ಕಸ್ಸೇ ಮಾಡ್ತಾ ಇದ್ದಾರೆ ನಿನ್ನೆಯಿಂದ. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರಾದ ನಂಜೇಗೌಡ, ಪ್ರಿಯಕೃಷ್ಣ, ಹ್ಯಾರಿಸ್, ಎಸಿ ಶ್ರೀನಿವಾಸ್ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಿದ್ದಾರೆ ಸುರ್ಜೇವಾಲಾ ಅವರು. ಈಗಾಗಲೇ ಅಸಮಾಧಾನಗೊಂಡಂತಹ ಶಾಸಕರು ಯಾವ ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ದಾರೆ, ಅವರ ಅಸಮಾಧಾನಕ್ಕೆ ಕಾರಣ ಏನು, ಅವರ ಅಸಮಾಧಾನಕ್ಕೆ ಕಾರಣಕರ್ತರಾದವರು ಯಾರು, ಅವರ ಬಿಹೇವಿಯರ್, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಇವ್ರು ಕಂಪ್ಲೇಂಟ್ ಕೊಡ್ತಾ ಇರೋಂಥ MLAಗಳೇನು ಸುಮ್ಮನೆ ಹೋಗ್ತಾ ಇಲ್ಲ, ಅಲ್ಲಿ ವಿತ್ ಡಾಕ್ಯುಮೆಂಟ್ಸೇ ಹೋಗ್ತಾ ಇದ್ದಾರೆ. ನೋಡಿ ಸರ್, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಇವರಿಗೆ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದಾ? ಇವರಿಗೆ ಅಧಿಕಾರ ಯಾರಿಂದ ಸಿಕ್ಕಿದೆ? ನಮ್ಮಿಂದ ಇವರು, ಇವರಿಂದ ನಾವಲ್ಲ. ಅದ್ರ ಬಗ್ಗೆ ಇವ್ರಿಗೆ ಗಮನ ಇಲ್ವಾ? ಇವರಿಗೆ ಪಾಠ ಹೇಳುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಎಲ್ಲ MLAಗಳು ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಸುರ್ಜೇವಾಲಾ ಅವರ ಮುಂದೆ ವಿತ್ ಡಾಕ್ಯುಮೆಂಟ್ ವರದಿಯನ್ನು ಇಡ್ತಾ ಇದ್ದಾರಂತೆ. ಈಗ ಸುರ್ಜೇವಾಲಾ ಅವರು ಈ ಎಲ್ಲ ವರದಿಯನ್ನು ನೋಡಿ ಯಾರ್ಯಾರಿಗೆ ಮೂಗುದಾರ ಹಾಕ್ತಾರೆ, ಯಾರ್ಯಾರ ತಪ್ಪುಗಳನ್ನು ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾರೆ, ಇದು ಈಗ ಮುಖ್ಯ ಆಗಿದೆ. ನೋಡಿ, ಇದೇ ವಿಚಾರವನ್ನು ನಾನೀಗ ಹೇಳ್ತಾ ಇದ್ದೆ. ಸಚಿವರ ವಿರುದ್ಧ ಸುರ್ಜೇವಾಲಾ ಅವರಿಗೆ ಶಾಸಕರು ಸರಮಾಲೆ ದೂರುಗಳನ್ನು ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಎಷ್ಟು ಜನ ಸಚಿವರಿದ್ದಾರೆ, ಬಹುತೇಕರ ವಿರುದ್ಧ ಕಂಪ್ಲೇಂಟ್ಗಳು ಹೋಗ್ತಾ ಇದೆ ಅಂತ. ಕೋಲಾರ, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಿಗೆ ಈಗ ಆಹ್ವಾನ ಹೋಗಿದೆ. ಬೈರ್ತಿ ಸುರೇಶ್, NC ಸುಧಾಕರ್ ಅವರಿಗೆ ಉಸ್ತುವಾರಿ ಸುರ್ಜೇವಾಲಾ ಅವರು ಕರೆದಿದ್ದಾರೆ. ನಿನ್ನೆ ತಡರಾತ್ರಿ ಸುರ್ಜೇವಾಲಾ ಅವರ ಭೇಟಿ ಮಾಡಿದ್ದಾರೆ ಈ ಸಚಿವರು. ಶಾಸಕರ ಆರೋಪಗಳಿಗೆ ಮಂತ್ರಿಗಳು ಸಮಜಾಯಿಷಿಯನ್ನು ನೀಡಿದಾರಂತೆ. ಈಗ ಈ ಸಚಿವರು ಏನಿದ್ದಾರೆ, ಇವ್ರನ್ನೇನು ಕರೆದಿದ್ದಾರೆ, ಆ ಉಸ್ತುವಾರಿ ಎದುರುಗಡೆ ಇವರು ಸಮಜಾಯಿಷಿ ಕೊಟ್ಟಿರೋದು. ಶಾಸಕರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಆಡಳಿತ ನಡೆಸಿ ಅಂತ ಹೇಳಿರೋದು. ಈ ಸಂದರ್ಭದಲ್ಲಿ ಉಭಯ ಸಚಿವರಿಗೆ ಕಾಂಗ್ರೆಸ್ ಉಸ್ತುವಾರಿ ಕಿವಿಮಾತನ್ನು ಹೇಳಿರೋದು ಈ ರೀತಿ: ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಅವ್ರ ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿ, ಅವ್ರು ಹೇಳ್ಕೊಡುವಂಥ ಕೆಲಸವನ್ನು ಮಾಡಿ, ನೀವು ಅವರ ಜೊತೆಗೆ ದುರ್ವರ್ತನೆ, ದುರಹಂಕಾರ ಇದು ಯಾವುದು ಬೇಡ ಅಂತ ಹೇಳಿದಾರಂತೆ. ಅದಕ್ಕೆ ಇವರು ಓಕೆ ಅಂತ ಬಂದಿದ್ದಾರೋ ಅಥವಾ ಸಮಜಾಯಿಷಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. NC ಸುಧಾಕರ್ ಅವ್ರನ್ನ ಹಾಗೇನೆ ಬೈರ್ತಿ ಸುರೇಶ್ ಅವ್ರನ್ನ ಕರೆಸ್ಕೊಂಡು ಅವರಿಗೆ ಕಿವಿ ಮಾತನ್ನ ಹೇಳಿದ್ದಾರೆ ಅಂತಂದ್ರೆ ಶಾಸಕರುಗಳು ಈ ಇಬ್ಬರು ಸಚಿವರ ವಿರುದ್ಧ ಸಾಲು ಸಾಲು ದೂರುಗಳನ್ನು ಕೊಟ್ಟಿದ್ದಾರೆ ಅಂತ ಲೆಕ್ಕ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ. ಬಸವರಾಜ್, ಬೈರ್ತಿ ಸುರೇಶ್ ಮತ್ತು NC ಸುಧಾಕರ್ ಅವ್ರನ್ನ ಕರೆಸಿ ಅವರಿಗೆ ಕಿವಿಮಾತು ಹೇಳಿದ್ದಾರೆ ಅಂತಂದ್ರೆ ಶಾಸಕರುಗಳು ಈ ಇಬ್ಬರು ಸಚಿವರ ವಿರುದ್ಧ ಸಾಲು ಸಾಲು ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಲೆಕ್ಕ. ಕೇವಲ ಇವರಿಬ್ಬರು ಮಾತ್ರ ಅಲ್ಲ, ಬಹುತೇಕ ಸಚಿವರ ವಿರುದ್ಧ ಸಾಲು ಸಾಲು ದೂರುಗಳು ಸುರ್ಜೇವಾಲಾ ಅವರ ಎದುರುಗಡೆ ಬಂದಿದೆಯಂತೆ. ಮತ್ತೆ ಯಾರ್ಯಾರನ್ನ ಕರೆಸ್ತಾರೋ ಗೊತ್ತಿಲ್ಲ. ಇವರು ಯಾವ ವಿಚಾರದಲ್ಲಿ ತಮ್ಮ ಶಾಸಕರ ಜೊತೆಗೆ ತಪ್ಪಾಗಿ ನಡ್ಕೊಂಡ್ರು, ಈಗ ಅವ್ರು ಏನು ಸಮಜಾಯಿಷಿ ಕೊಟ್ಟರು, ಇದು ಮುಂದೆ ಯಾವ ರೀತಿಯ ಬದಲಾವಣೆ ಬೆಳವಣಿಗೆಗೆ ಕಾರಣ ಆಗ್ಬೋದು ಅಂತ. ಶ್ರೀಪಾದ್, ಬಹಳ ಪ್ರಮುಖವಾಗಿ ನಿನ್ನೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲಾ ಶಾಸಕರ ಸಭೆಯನ್ನು ನಡೆಸಿದ್ರು. ಅಲ್ಲಿ ಸಾಕಷ್ಟು ದೂರುಗಳು ಉಸ್ತುವಾರಿ ಸಚಿವರ ವಿರುದ್ಧವೇ ಬಂದಿರತಕ್ಕಂಥದ್ದು. ಹಾಗಾಗಿ ಅವರನ್ನು ತಡರಾತ್ರಿ ಸುರ್ಜೇವಾಲಾ ಅವರು ಖಾಸಗಿ ಹೋಟೆಲ್ಗೆ ಕರೆಸ್ಕೊಂಡು ಶಾಸಕರ ಕೊಟ್ಟಂಥ ದೂರುಗಳನ್ನು ನೋಟ್ ಮಾಡಿಟ್ಕೊಂಡಿದ್ರು. ಅದರ ಆಧಾರದ ಮೇಲೆ ಒಂದಷ್ಟು ಸಮಜಾಯಿಷಿ ಪಡೆಯುವಂಥ ಕೆಲಸ ಮತ್ತು ಅವರಿಗೆ ಒಂದಷ್ಟು ತಿಳಿ ಹೇಳೋ ಕೆಲಸವನ್ನು ಸುರ್ಜೇವಾಲಾ ಮಾಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಸಾಕಷ್ಟು ಶಾಸಕರ ಅಸಮಾಧಾನವನ್ನು ಎಲ್ಲ ಬಹುತೇಕ ಜಿಲ್ಲೆಗಳಲ್ಲಿ ಹೊರಹಾಕ್ತಾ ಇದ್ದಾರೆ. ನಿನ್ನೆ ರಿವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಇವರು ಮೇಲೂ ಕೂಡ ಆರೋಪ ಬಂದಿತ್ತು. ಹಾಗಾಗಿ ಒಂದಷ್ಟು ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಸುರ್ಜೇವಾಲಾ ಅವರು ಮಾಡಿರ್ತಕ್ಕಂಥದ್ದು ಮತ್ತು ಈ ರೀತಿಯ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತಾನೆ ಒಂದು ಅಲ್ಲಿಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಮತ್ತು ಈ ರೀತಿಯಾದಂತಹ ಕಂಪ್ಲೇಂಟ್ಗಳು ಮತ್ತೆ ಬರಬಾರದು ಅನ್ನೋದು ಈಗ ಮತ್ತೆ 2ನೇ ದಿನದ ರಿವ್ಯೂ ಮೀಟಿಂಗ್ ಅನ್ನ ಕೆಲಸ ಮಾಡ್ತಿಲ್ಲ ಅಂತಾನೆ ಒಂದು ಅಲ್ಲಿಗೆ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ಮತ್ತು ಈ ರೀತಿಯಾದಂಥ ಕಂಪ್ಲೇಂಟ್ಗಳು ಮತ್ತೆ ಬರಬಾರದು ಅನ್ನುವಂಥ ತಿಳಿ ಹೇಳಿ ಕಳಿಸಿರ್ತಕ್ಕಂಥದ್ದು. ಈಗ ಮತ್ತೆ 2ನೇ ದಿನದ ರಿವ್ಯೂ ಮೀಟಿಂಗ್ ಅನ್ನ ಸುರ್ಜೇವಾಲಾ ಅವರು ಈಗಷ್ಟೇ ಆರಂಭ ಮಾಡಿದ್ದಾರೆ. ಈಗ ಮಾಲೂರು ಶಾಸಕರಾದಂಥ ನಂಜೇಗೌಡರವರ ಮೀಟಿಂಗ್ ಅನ್ನ ಮುಗಿಸ್ಕೊಂಡು ಆಚೆ ಬಂದಿರ್ತಕ್ಕಂಥ
ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಸಮಗ್ರವಾದಂಥ ವರದಿಯನ್ನು ಕ್ಷೇತ್ರದ ವಿಚಾರವಾಗಿ ಸುರ್ಜೇವಾಲಾ ತೆಗೆದುಕೊಳ್ತಿರ್ತಕ್ಕಂಥದ್ದು. ಆ ಶಾಸಕರು ಮಾಡಿದಂಥ ಕೆಲಸಗಳ ಜೊತೆಗೆ ಅನುದಾನವನ್ನು ಯಾವ ರೀತಿಯಾದ ಸದ್ಬಳಕೆ, ಗ್ಯಾರಂಟಿ ಯೋಜನೆಗಳನ್ನು ಹೇಗೆ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂಥ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಪ್ರಸ್ತುತ ರಾಜ್ಯ ರಾಜಕಾರಣದ ಒಂದಷ್ಟು ಮಾಹಿತಿಗಳನ್ನು ಕೂಡ ನಂಜೇಗೌಡರು ತೆಗೆದುಕೊಳ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಬಂಗಾರಪೇಟೆ ನಾರಾಯಣಸ್ವಾಮಿ ಮತ್ತು ನಂಜೇಗೌಡರ ಮಧ್ಯೆ ಒಂದಷ್ಟು ತಿಕ್ಕಾಟಗಳಾಗಿರ್ತಕ್ಕಂಥದ್ದು. ಅದು ಕೋಲಾರ ಹಾಲು ಒಕ್ಕೂಟ ವಿಚಾರವಾಗಿ ಅದರ ಒಂದಷ್ಟು ಸಮಜಾಯಿಷಿಯನ್ನು ಕೂಡ ವಿವರಣೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಸುರ್ಜೇವಾಲಾ ಅವರು. ಹೀಗಾಗಿ ಇವತ್ತಿನ ನಡೀತಕ್ಕಂಥ 20ಕ್ಕೂ ಹೆಚ್ಚು ಜನರ ಶಾಸಕರ ಒಂದು ರಿವ್ಯೂ ಮೀಟಿಂಗ್ ಕೂಡ ಬಹಳ ಪ್ರಮುಖ ಆಗುತ್ತೆ. ಯಾಕಂದರೆ 3-4 ಜಿಲ್ಲೆಯ ಶಾಸಕರು ಇದರಲ್ಲಿ ಭಾಗವಹಿಸುವುದರಿಂದ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಒಂದಷ್ಟು ಇನ್ನಷ್ಟು ಆಕ್ರೋಶಗಳು ಹೊರಹೊಮ್ಮುವಂಥ ಸಾಧ್ಯತೆಗಳಿರೋದ್ರಿಂದ ಇವತ್ತು ರಾತ್ರಿ ಕೂಡ ಒಂದಷ್ಟು ಸಚಿವರಿಗೆ ಸುರ್ಜೇವಾಲಾ ಅವರು ಬುಲಾವ್ ಕೊಡುವಂಥ ಸಾಧ್ಯತೆ ಇದೆ. ಅದು ಖಾಸಗಿ ಹೋಟ್ಲಿಗೆ ಅಲ್ಲಿ ಕರೆಸ್ಕೊಂಡು ಅವ್ರಿಗೆ ತಿಳಿ ಹೇಳುವಂಥ ಸಾಧ್ಯತೆಗಳು ಇದಾವೆ. ಶ್ರೀಪಾದ್. ಓಕೆ ಥ್ಯಾಂಕ್ ಯು ಬಸವರಾಜ್. ಶಾಸಕರ ಬಂಡಾಯವನ್ನ ತಣಿಸೋದಕ್ಕೆ ಸುರ್ಜೇವಾಲಾ ಅವರು ಒಂದು ರೀತಿ ಸರ್ಕಸ್ಸೇ ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಶಾಸಕರಾದ ನಂಜೇಗೌಡ, ಪ್ರಿಯಕೃಷ್ಣ, ಹ್ಯಾರಿಸ್, AC ಶ್ರೀನಿವಾಸ್ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಿದ್ದಾರೆ ಸುರ್ಜೇವಾಲಾ ಅವರು. ಈಗಾಗಲೇ ಅಸಮಾಧಾನಗೊಂಡಂತಹ ಶಾಸಕರು ಯಾವ ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ದಾರೆ, ಅವರ ಅಸಮಾಧಾನಕ್ಕೆ ಕಾರಣ ಏನು, ಅವರ ಅಸಮಾಧಾನಕ್ಕೆ ಕಾರಣಕರ್ತರಾದವರು ಯಾರು, ಅವರ ಬಿಹೇವಿಯರ್, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಇನ್ನು ಇವ್ರು ಕಂಪ್ಲೇಂಟ್ ಕೊಡ್ತಾ ಇರೋಂಥ MLAಗಳೇನು ಸುಮ್ಮನೆ ಹೋಗ್ತಾ ಇಲ್ಲ, ಅಲ್ಲಿ ವಿತ್ ಡಾಕ್ಯುಮೆಂಟ್ಸೇ ಹೋಗ್ತಾ ಇದ್ದಾರೆ. ನೋಡಿ ಸರ್, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ, ಇವರಿಗೆ ಅಧಿಕಾರ ಇದೆ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದಾ, ಇವರಿಗೆ ಅಧಿಕಾರ ಯಾರಿಂದ ಸಿಕ್ಕಿದೆ, ನಮ್ಮಿಂದ ಇವರು, ಇವರಿಂದ ನಾವಲ್ಲ, ಅದ್ರ ಬಗ್ಗೆ ಇವ್ರಿಗೆ ಗಮನ ಇಲ್ವಾ, ಇವರಿಗೆ ಪಾಠ ಹೇಳುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ಎಲ್ಲ MLAಗಳು ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರೆಲ್ಲರೂ ಕೂಡ ಸುರ್ಜೇವಾಲಾ ಅವರ ಮುಂದೆ ವಿತ್ ಡಾಕ್ಯುಮೆಂಟ್ ವರದಿಯನ್ನು ಇಡ್ತಾ ಇದ್ದಾರಂತೆ. ಈಗ ಸುರ್ಜೇವಾಲಾ ಅವರು ಈ ಎಲ್ಲ ವರದಿಯನ್ನು ನೋಡಿ ಯಾರ್ಯಾರಿಗೆ ಮೂಗುದಾರ ಹಾಕ್ತಾರೆ, ಯಾರ್ಯಾರ ತಪ್ಪುಗಳನ್ನು ಅವರ ಗಮನಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾರೆ, ಇದು ಈಗ ಮುಖ್ಯ ಆಗಿದೆ. ನೋಡಿ, ಇದೇ ವಿಚಾರವನ್ನು ನಾನೀಗ ಹೇಳ್ತಾ ಇದ್ದೆ. ಸಚಿವರ ವಿರುದ್ಧ ಸುರ್ಜೇವಾಲಾ ಅವರಿಗೆ ಶಾಸಕರು ಸರಮಾಲೆ ದೂರುಗಳನ್ನು ಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ, ಎಷ್ಟು ಜನ ಸಚಿವರಿದ್ದಾರೆ, ಬಹುತೇಕರ ವಿರುದ್ಧ ಕಂಪ್ಲೇಂಟ್ಗಳು ಹೋಗ್ತಾ ಇದೆ ಅಂತ. ಕೋಲಾರ, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಿಗೆ ಈಗ ಆಹ್ವಾನ ಹೋಗಿದೆ. ಬೈರ್ತಿ ಸುರೇಶ್, NC ಸುಧಾಕರ್ ಅವರಿಗೆ ಉಸ್ತುವಾರಿ ಸುರ್ಜೇವಾಲಾ ಅವರು ಕರೆದಿದ್ದಾರೆ. ನಿನ್ನೆ ತಡರಾತ್ರಿ ಸುರ್ಜೇವಾಲಾ ಅವರ ಭೇಟಿ ಮಾಡಿದ್ದಾರೆ ಈ ಸಚಿವರು. ಶಾಸಕರ ಆರೋಪಗಳಿಗೆ ಮಂತ್ರಿಗಳು ಸಮಜಾಯಿಷಿಯನ್ನು ನೀಡಿದಾರಂತೆ. ಈಗ ಈ ಸಚಿವರು ಏನಿದ್ದಾರೆ, ಇವ್ರನ್ನೇನು ಕರೆದಿದ್ದಾರೆ, ಆ ಉಸ್ತುವಾರಿ ಎದುರುಗಡೆ ಇವರು ಸಮಜಾಯಿಷಿ ಕೊಟ್ಟಿರೋದು. ಶಾಸಕರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಆಡಳಿತ ನಡೆಸಿ ಅಂತ ಹೇಳಿರೋದು. ಈ ಸಂದರ್ಭದಲ್ಲಿ ಉಭಯ ಸಚಿವರಿಗೆ ಕಾಂಗ್ರೆಸ್ ಉಸ್ತುವಾರಿ ಕಿವಿಮಾತನ್ನು ಹೇಳಿರೋದು ಈ ರೀತಿ: ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ಳಿ, ಅವ್ರ ಜೊತೆಗೆ ಚೆನ್ನಾಗಿ ಕೆಲಸ ಮಾಡಿ, ಅವ್ರು ಹೇಳ್ಕೊಡುವಂಥ ಕೆಲಸವನ್ನು ಮಾಡಿ, ನೀವು ಅವರ ಜೊತೆಗೆ ದುರ್ವರ್ತನೆ, ದುರಹಂಕಾರ ಇದು ಯಾವುದು ಬೇಡ ಅಂತ ಹೇಳಿದಾರಂತೆ. ಅದಕ್ಕೆ ಇವರು ಓಕೆ ಅಂತ ಬಂದಿದ್ದಾರೋ ಅಥವಾ ಸಮಜಾಯಿಷಿ ಕೊಟ್ಟಿದ್ದಾರೋ ಗೊತ್ತಿಲ್ಲ. NC ಸುಧಾಕರ್ ಅವ್ರನ್ನ ಹಾಗೆ